ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಗಣೇಶನ ತಂದು 5 ದಿನ ಆಯಿತು. ಸೊ 5 ದಿನ ಮಾತ್ರ ನಾವು ಮನೇಲಿ ಕೂರಿಸ್ತೀವಿ. ಇವತ್ತು ಗಣೇಶನ ಕಳಿಸ್ಕೊಡೋ ಸಮಯ. ಆದರೆ ಒಂದು ಟ್ವಿಸ್ಟ್ ಇದೆ. ಸೊ ನೀವು ಆಲ್ರೆಡಿ ಟೈಟಲಲ್ಲಿ ನೋಡಿದ್ದೀರಾ. ಸೊ ಅದು ಯಾಕೆ ಏನು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಇವಾಗ ಬಂದುಬಿಟ್ಟು ನೈವೇದ್ಯಕ್ಕಂತ ಹೇಳಿ ಮೋದಕನ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ 2 ಕಪ್ ಕೊಬ್ಬರಿನ ತುರಿದ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ತೊಗೊಂಡಿದ್ದೀನಿ. 2 ಕಪ್ ಕೊಬ್ಬರಿಗೆ 1 ಕಪ್ಪಷ್ಟು ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಎಲ್ಲ ಕರಗೋವರೆಗೂ. ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ. ಇದಕ್ಕೆ 2 ಚಮಚದಷ್ಟು ಬಿಳಿ ಎಳ್ಳನ್ನ ತೊಗೊಂಡು ಅದನ್ನು ಈ ಥರ ಒಂದು ಸ್ವಲ್ಪ ಹುರ್ಕೊಂಡು ಹಾಕೋತೀನಿ. ಈ ಥರ ಬಿಳಿ ಎಳ್ಳು ಹಾಕೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಕೊಂಡ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿ ಹಾಗೆ 1 ಚಮಚ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ತಳ ಹತ್ತೋದಿಲ್ಲ. ಇವಾಗ ಇದಾಗಿದೆ. ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಕೊಳ್ಳೋಣ. ನಂತರ ಇದನ್ನು ಈ ಥರ ಒಂದು ಬೌಲಲ್ಲಿ ಹಾಕ್ಕೊಂಡು ತೆಗೆದಿಟ್ಕೋತೀನಿ. ಇವಾಗ ಒಂದು ಪಾತ್ರೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಿಂದ 2 ಕಪ್ಪಷ್ಟು ನೀರು ಹಾಕೋತಿದ್ದೀನಿ. ಅಂದರೆ 1 ಕಪ್ಪಷ್ಟು ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಗೆ ಉಪ್ಪನ್ನ ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅದು ಗುಳಿ ಬಂದ ನಂತರ ಅದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಯಾವ ಕಪ್ಪಿಂದ ನಾವು ನೀರು ತೊಗೊಂಡಿದ್ವಲ್ಲ ಅದೇ ಕಪ್ಪಿಂದ ಇದು 2 ಕಪ್ ಇದೆ. ಸೊ ಅಂದರೆ 1 ಕಪ್ಪು ಆಗುತ್ತೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಇಟ್ಕೋತೀನಿ. ಸೊ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನಾದ್ಕೊಳ್ಳುವಾಗ ಕೈಗೆ ಏನಾದರೂ ಬಿಸಿ ಹತ್ತಿದರೆ ಸ್ವಲ್ಪ ತಣ್ಣೀರು ಹಚ್ಕೊಂಡು ನಾದ್ಕೊಳ್ಳಿ. ಆವಾಗ ಬಿಸಿ ಜಾಸ್ತಿ ಹತ್ತಲ್ಲ. ಹಾಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಾದ್ಕೋತಿದ್ದೀನಿ. ನೋಡಿ ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಂಡಾಗಿದೆ. ಈಗ ಮೋದಕನ ರೆಡಿ ಮಾಡ್ಕೊಳ್ಳೋಣ. ಒಂದು ಮೋಲ್ಡ್ಗೆ ಈ ಥರ ಎಣ್ಣೆ ಹಚ್ಕೋತಿದ್ದೀನಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಈಸಿಯಾಗಿ ತಕ್ಕೋಬೋದು. ಸೊ ಹಾಗಾಗಿ ಇಲ್ಲ ಅಂದರೆ ಅದು ಬಿಟ್ಕೊಳ್ಳೋದಿಲ್ಲ. ಪ್ರತಿಯೊಂದಕ್ಕೂ ಎಣ್ಣೆ ಹಚ್ಕೋಬೇಕಂತೇನಿಲ್ಲ. ಒಂದು ಸಾರಿ ಹಚ್ಕೊಂಡ್ರೆ ಒಂದು 2 ರಿಂದ 3 ಆರಾಮಾಗಿ ಮಾಡ್ಕೋಬೋದು. ಇವಾಗ ಅಕ್ಕಿ ಹಿಟ್ಟನ್ನ ಇದರಲ್ಲಿ ಹಾಕಿ ಸುತ್ತಲೂ ಈ ಥರ ಫಿಲ್ ಮಾಡ್ಕೋತಿದ್ದೀನಿ. ನಂತರ ಸೆಂಟ್ರಲ್ಲಿ ಹೋಲಾಗಿರುತ್ತಲ್ಲ ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಹೂರಣನ ಹಾಕಿ ಅದರ ಮೇಲ್ಗಡೆ ಈ ಥರ ಮತ್ತೆ ಅಕ್ಕಿ ಹಿಟ್ಟಿಂದ ಫಿಲ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಇರುವಂಥ ಅಕ್ಕಿ ಹಿಟ್ಟನ್ನ ತಕ್ಕೋಬೇಕಾಗತ್ತೆ. ನೋಡಿ ಚೆನ್ನಾಗಿ ಬರ್ತಾ ಇದೆ. ಸೊ ಇದೆಲ್ಲವೂ ಕೂಡ ನಾನು ಇದೇ ಥರ ಮಾಡ್ಕೋತೀನಿ. ಇವಾಗ ಒಂದು ಇಡ್ಲಿ ಪಾತ್ರೆಗೆ 2 ಗ್ಲಾಸಷ್ಟು ನೀರು ಹಾಕೋತಿದ್ದೀನಿ. ಈ ಇಡ್ಲಿ ಪಾತ್ರೆಗೆ ಈ ಥರ ಎಣ್ಣೆ ಹಚ್ಕೊಂಡು ಅದರ ಮೇಲ್ಗಡೆ ಮೋದಕನ ಇಟ್ಕೊಂಡು ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊತೀನಿ ನಾನಿಲ್ಲಿ. ನೋಡಿ ಇವಾಗ ಇದನ್ನ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ತಕ್ಕೋತಾ ಇದ್ದೀನಿ. ನೋಡಿ ಇವಾಗ ಮೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಆರತಿ ಮಾಡ್ಕೊಳ್ಳೋಣ.
ಅಣ್ಣ ಮತ್ತು ಮಮ್ಮಿ ಬಂದುಬಿಟ್ಟು ಧಾರವಾಡಕ್ಕೆ ಹೋಗಿದ್ದರು. ಅವ್ರು ಬರಬೇಕಾದ್ರೆ ಪೇಡೆನ ತೊಗೊಂಬಂದಿದ್ರು, ಮಿಶ್ರಾ ಪೇಡಾನ. ಅದನ್ನೂ ಕೂಡ ನಾನು ದೇವ್ರ ಮುಂದೆ ಇಟ್ಕೋತಾ ಇದ್ದೀನಿ. ನಾವು ಏನೇ ನೈವೇದ್ಯಕ್ಕೆ ಮಾಡಿಕೊಂಡ್ರೂ ಕೂಡ ಅನ್ನ ಮೊಸರು ಅನ್ನೋದು ಏನಿರುತ್ತಲ್ಲ ಅದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಸೊ ಹಾಗಾಗಿ ಅನ್ನ ಮೊಸರು ಕೂಡ ನಾನು ನೈವೇದ್ಯಕ್ಕೆ ಅಂತ ಹೇಳಿ ಇಟ್ಕೋತಾ ಇದ್ದೀನಿ. ಇವಾಗ ಉದ್ದಿನ ಕಡ್ಡಿನ ಹಚ್ಕೊಂಡು ಬೆಳಗ್ಕೋತಾ ಇದ್ದೀನಿ. ಇವಾಗ ಇನ್ನೇನು ಆರತಿ ಮಾಡ್ಕೋಬೇಕು. ಮನೇಲಿ ಎಷ್ಟೇ ನೈವೇದ್ಯ ಮಾಡಿದ್ರೂ ನಾವು ಪ್ರತಿ ವರ್ಷ ಗಣೇಶನ ವಿಸರ್ಜನೆ ಮಾಡುವಾಗ ಅಲ್ಲಿಯೂ ಕೂಡ ಅನ್ನ ಮೊಸರನ್ನ ನೈವೇದ್ಯಕ್ಕಂತ ಹೇಳಿ ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸ್ತಿದ್ವಿ. ಯಾಕಂದರೆ ಅನ್ನ ಮೊಸರು ತಂಪಾಗಿರುತ್ತೆ. ಸೊ ಹಾಗಾಗಿ ದೇವರಿಗೆ ತಂಪು ಮಾಡಿ ಕಳಿಸ್ಕೊಡ್ಬೇಕು ಅಂಥೇಳಿ. ಸೊ ಈ ವರ್ಷ ಕಳಿಸ್ತಾ ಇಲ್ಲ ಅಲ್ಲ, ಅದಕ್ಕೆ ಮನೆಯಲ್ಲೇ ನೈವೇದ್ಯ ಮಾಡ್ಕೋತಾ ಇದ್ದೀವಿ. ಆರತಿ ಎಲ್ಲ ಮಾಡ್ಕೊಂಡ್ಮೇಲೆ ಇವಾಗ ದೇವರಿಗೆ ಒಂದೊಂದೇ ನೈವೇದ್ಯನ ಹಿಡ್ಕೊತಾ ಇದ್ದೀನಿ. ನಾವು ಗಣೇಶನ ಕಳಿಸ್ಬೇಕಾದ್ರೆ ಯಾವ ರೀತಿ ಕಳಿಸ್ತೀವಲ್ಲ, ಆಡಂಬರದಿಂದ ಪಟಾಕಿ, ಚಿಮ್ನಿ ಹಾಗೆ ಸುರುಸುರಿ ಎಲ್ಲ ಹಚ್ಚಿ ಕಳಿಸ್ತೀವಿ. ಹಾಗೆ ಇವತ್ತು ಕೂಡ ಸಿಂಪಲ್ಲಾಗಿ ಮನೆಯವರಷ್ಟೇ ಸೇರಿ ಮಾಡ್ತಾ ಇರೋದು. ಅಕ್ಕ ಬಾಲ್ಕನಿಯಲ್ಲಿ ಒಂದೆರಡು ಚಕ್ರನ ಹಚ್ಚಿದ್ಲು. ಅಣ್ಣ ಹೋಗಿ ಕೆಳಗಡೆ ಎಲ್ಲ ಪಟಾಕಿ ಹಚ್ತಿದ್ದಾನೆ. ಸೊ ಇವಾಗ ಒಳಗಡೆ ಬಂದು ಗಣಪತಿ ಮುಂದೆ ಇರುವಂಥ ಸ್ವಲ್ಪ ಸಾಮಾನುಗಳನ್ನು ತಕ್ಕೋತಿದ್ದೀನಿ. ಹಣ್ಣಿನ ಪ್ಲೇಟು, ನೈವೇದ್ಯ ಪ್ಲೇಟು, ಸಮೆ, ಯಾಕಂದರೆ ಅಣ್ಣನಿಗೆ ಗಣಪತಿ ಎತ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ. ನಾನು ಆರತಿನ ತೆಗೆದಿಟ್ಕೋತಿದ್ದೆ. ಮಮ್ಮಿ ಇರಲಿ, ಅದಕ್ಕೇನಾಗಲ್ಲ, ಅಲ್ಲೇ ಇಟ್ಬಿಡು. ಸೊ ಈ ಕಡೆ ಸಮಯ ಅಷ್ಟೇ ತಕ್ಕೊಳ್ಳೋಣ ಅಂಥೇಳಿ ಅದೊಂದು ಸಮಯ ಅಷ್ಟೇ ತೆಗೆದಿಟ್ಕೊಂಡ್ವಿ. ಗಣೇಶನ ಎತ್ಕೋಬೇಕಾದ್ರೆ ಎಲ್ಲೂ ಧಕ್ಕೆ ಆಗಬಾರ್ದಲ್ಲ, ಹಾಗಾಗಿ ಸೊ ತುಂಬ ಸೂಕ್ಷ್ಮದಿಂದ ನೋಡಿ ಕೆಲಸ ಮಾಡಬೇಕು. ಎಲ್ಲೂ ಒಂದು ಸ್ವಲ್ಪ ಏನಾದರೂ ಆದರೆ ನಮಗೆ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ಸೊ ಇಲ್ಲಿವರೆಗೂ ಎಲ್ಲರೂ ಕಾಯ್ತಾ ಇದ್ರಿ, ಯಾಕೆ ಇಡ್ತಾ ಇದ್ದೀವಿ ನಾವು ಅಂಥೇಳಿ. ಈ ವರ್ಷ ನಾವು ಗಣಪತಿನ ಒಂದು ವರ್ಷ ಮನೆಯಲ್ಲೇ ಇಡ್ತಿದ್ದೀವಿ. ನೆಕ್ಸ್ಟ್ ಇಯರ್ ಗಣಪತಿ ತರೋ ಹಿಂದಿನ ದಿನದವರೆಗೂ ಈ ಗಣಪತಿ ನಮ್ಮ ಮನೆಯಲ್ಲೇ ಇರ್ತಾನೆ. ನಾಳೆ ಗಣಪತಿ ತರ್ತೀವಿ ನಾವು ಅಂದರೆ ಹಿಂದಿನ ದಿನ ಈ ಗಣಪತಿನ ವಿಸರ್ಜನೆ ಮಾಡಿ ಬರ್ತೀವಿ. ನಂತರ ಗಣಪತಿನ ತರ್ತೀವಿ. ಆ್ಯಕ್ಚುಲಿ ಈ ವರ್ಷ ನಾವು ಈಗೇನು ಇಡ್ತಾ ಇದ್ದೀವಲ್ಲ, ಆ ಬಾಕ್ಸಲ್ಲಿ ಅದ್ರ ಸೈಜ್ ಎಷ್ಟಿದೆ ನೋಡಿ ಆ ಸೈಜಲ್ಲೇ ಹೋಗಿ ತೊಗೊಂಡು ಬಂದಿರೋದು ನಾವು ಗಣೇಶನ್ನ. ಇಷ್ಟೇ ಸೈಜಲ್ಲಿ ಇರೋದು ಬೇಕು ನಮಗೆ ಅಂಥೇಳಿ. ಯಾಕಂದರೆ ನಮಗೆ ಒಂದು ವರ್ಷ ಇಡ್ತಾ ಇದ್ದೀವಲ್ಲ, ಸೊ ಹಾಗಾಗಿ ಸ್ಪೇಸ್ ಎಲ್ಲಾದರೂ ಬೇಕೇ ಬೇಕು. ಯಾಕಂದರೆ ಎಲ್ಲೂ ಧಕ್ಕೆ ಆಗಬಾರ್ದು ಮೊದಲೇ ಗಣಪತಿಗೆ. ಸೊ ಹಾಗಾಗಿ ಸೊ ಅವಾಗಿಂದ ಎಲ್ಲರೂ ಕಾಯ್ತಾ ಇದ್ರಿ, ಯಾಕೆ ಇಡ್ತಾ ಇದ್ದೀರಾ ಅಂಥೇಳಿ. ಆ್ಯಕ್ಚುಲಿ ಈ ವರ್ಷ ನಾವು ಯಾಕೆ ಗಣಪತಿ ಕಳಿಸ್ತಾ ಇಲ್ಲ ಅಂತಂದರೆ, ನಮ್ಮ ಮನೇಲಿ ಒಂದು ಪದ್ಧತಿ ಇದೆ. ಹೆಣ್ಮಕ್ಳಾಗಿರ್ಬೋದು, ಇಲ್ಲಾಂದರೆ ಸೊಸೆ ಆಗಿರ್ಬೋದು, ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಆ ವರ್ಷ ನಾವು ಗಣಪತಿನ ಕಳಿಸೋದಿಲ್ಲ. ಗಣಪತಿ ತಂದು ತರೋಕ್ಕಿಂತ ಮುಂಚೆ ಗೊತ್ತಾದರೂ ನಾವು ಕಳಿಸೋದಿಲ್ಲ. ಗಣಪತಿ ತಂದ ನಂತರ ಗೊತ್ತಾದರೂ ಕಳಿಸೋದಿಲ್ಲ. ಏನಾದರೂ ಗಣಪತಿ ತಂದು 5 ದಿನ ಆದ ನಂತರ ನಾವು ಏನಾದರೂ ಕಳಿಸಿದ ನಂತರ ಗೊತ್ತಾದರೆ ಅದು ನಡೆಯುತ್ತೆ. ಅದೇನು ಪ್ರಾಬ್ಲಮ್ ಆಗಲ್ಲ. ಸೊ ಗಣಪತಿ ತರೋಕ್ಕಿಂತ ಮುಂಚೆ ಗೊತ್ತಾದರೂ ಸಹ ಆಯಿತು, ಇಲ್ಲ ಗಣಪತಿ ತಂದು 5 ದಿನದ ಒಳಗೆ ನಾವು ಕಳಿಸೋಕ್ಕಿಂತ ಮುಂಚೆ ವಿಷಯ ಗೊತ್ತಾದರೆ ನಾವು ಗಣಪತಿನ ಆ ವರ್ಷ ಕಳಿಸೋದಿಲ್ಲ. ಒಂದು ವರ್ಷ ನಾವು ಗಣಪತಿನ ಮನೇಲೇ ಇಡಬೇಕಾಗತ್ತೆ. ಯಾಕಂದರೆ ನಮ್ಮ ಮನೇಲಿ ನಮ್ಮ ಸಿಸ್ಟರ್ ಪ್ರೆಗ್ನೆಂಟ್ ಇದ್ಲು. ಸೊ ಹಾಗಾಗಿ ಈ ವರ್ಷ ಕಳಿಸ್ತಾ ಇಲ್ಲ ನಾವು ಗಣಪತಿನ.
ಹಾಗೆ ಪುಟಾಣಿ ಗಣಪತಿ ಕೂಡ ತೆಗೆದಿಟ್ಕೊತಾ ಇದ್ದೀನಿ. ಈ ಗಣಪತಿ ಬಂದ್ಬಿಟ್ಟು ನಮ್ಮ ಅಣ್ಣನಿಗೆ ಪ್ರಮೋಷನ್ ಸಿಕ್ಕಾಗ ಈ ಗಣಪತಿ ಗಿಫ್ಟಾಗಿ ಬಂದಿತ್ತು. ಸೊ ಅದನ್ನೂ ಕೂಡ ನಾವು ದೇವ್ರ ಮುಂದೆ ಇಟ್ಕೊಂಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.